ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕಾರ್ತಿಕ್ ಮಾತಾಡ್ತಾ ಇದ್ದೀನಿ. ಮೊದಲನೇದಾಗಿ ನನ್ನ ಚಾನಲ್ಗೆ ಬಂದಂತಹ ಎಲ್ಲರಿಗೂ ಕೂಡ ಸ್ವಾಗತವನ್ನ ಹೇಳ್ತಾ, ಏನಪ್ಪ ವಿಷಯ ಅಂತಂದ್ರೆ ಆಲ್ರೆಡಿ ಈ ವಿಷಯ ನಿಮ್ಗೆಲ್ಲರಿಗೂ ಕೂಡ ತಲುಪಿದೆ ಅಂತ ಅನ್ಸುತ್ತೆ. ಕಿರುತೆರೆ ಹಾಗೂ ಹಿರಿತೆರೆಯಲ್ಲಿ ನಟನೆ ಮಾಡ್ತಾ ಇದ್ದಂಥ ಶೋಭಿತಾ ಅನ್ನುವಂಥ ನಟಿಯೊಬ್ಬರು ಇವತ್ತು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ನೀವೆಲ್ಲರೂ ನೋಡಿರ್ತೀರಿ. ಬ್ರಹ್ಮಗಂಟು ಅನ್ನುವಂಥ ಸೀರಿಯಲ್ಲು ಜಿ ಕನ್ನಡದಲ್ಲಿ ಬರ್ತಾ ಇತ್ತು, ಹಾಗೆ ಬರ್ತಾ ಇದೆ. ಬಟ್ ಇವಾಗ ಬರ್ತಾ ಇರೋದು ಹೊಸ ಅಧ್ಯಾಯ. ಹಳೆ ಅಧ್ಯಾಯ ಒಂದಿತ್ತು. ಆ ಅಧ್ಯಾಯದಲ್ಲಿ ಶೋಭಿತಾ ಅನ್ನುವಂಥವರು ಖಳನಾಯಕಿಯ ಪಾತ್ರವನ್ನು ನಿರ್ವಹಣೆ ಮಾಡ್ತಾ ಇದ್ರು. ಈಗ ಕೆಲವು ತಿಂಗಳ ಹಿಂದೆ ಅಂದರೆ 2023 ಮೇ ತಿಂಗಳಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ. ಅದಾದ ನಂತರ ಕಿರಿತೆರೆ ಆಗಿರ್ಬೋದು, ಹಿರಿತೆರೆ ಆಗಿರ್ಬೋದು, ಅದರಿಂದ ಸ್ವಲ್ಪ ದೂರ ಉಳಿತಾರೆ. ಅಂದರೆ ಇನ್ನು ಸ್ವಲ್ಪ ದಿನ ಬಿಟ್ಟು ಹೋಗೋಣ ಮತ್ತೆ, ಅಂದರೆ ಯಾಕಂದರೆ ಇವಾಗ ಮದುವೆ ಆಗಿದೆಯಲ್ವಾ, ಇನ್ನು ಸ್ವಲ್ಪ ದಿನ ಬಿಟ್ಟು ಹೋಗೋಣ ಅನ್ನೋ ಯೋಚನೆಯಲ್ಲಿ ಸ್ವಲ್ಪ ದಿನ ದೂರ ಉಳಿತಾರೆ ಅಂತ ಕಾಣಿಸುತ್ತೆ. ಈ ಕೆಲವು ತಿಂಗಳ ಹಿಂದೆ ಅವರ ಫ್ಯಾಮಿಲಿ ಫುಲ್ಲು ಹೈದರಾಬಾದಿಗೆ ಶಿಫ್ಟ್ ಆಗ್ತಾರೆ, ಅಲ್ಲಿರ್ತಾರೆ. ಏನಾಯಿತು ಗೊತ್ತಿಲ್ಲ, ಏನಾಗಿದೆ ಅಂತ ಗೊತ್ತಿಲ್ಲ, ಬಟ್ ಅವರು ಆತ್ಮಹತ್ಯೆಗೆ ಮುಂದಾಗಿದ್ದಾರೆ. ನಿಖರವಾದಂಥ ಮಾಹಿತಿ ಇಲ್ಲ, ಅವ್ರು ಇದಕ್ಕೆ ಮಾಡ್ಕೊಂಡಿದ್ದಾರೆ, ಇದೇ ರೀಸನ್ ಅಂತ ಎಲ್ಲೂ ಕೂಡ ಗೊತ್ತಾಗಿಲ್ಲ. ಇನ್ನೂ ಕೂಡ ಗೊತ್ತಾಗಬೇಕಾಗಿದೆ ಅದು. ಬಟ್ ಏನಪ್ಪ ಇಲ್ಲಿ ವಿಷಯ ಅಂತಂದರೆ, ಏನು ನಮ್ಮ ದುರದೃಷ್ಟ ಏನಪ್ಪ ಅಂತಂದರೆ, ಕಿರುತೆರೆ ಆಗಿರ್ಬೋದು, ಹಿರಿತೆರೆ ಆಗಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ಈ ಕಲಾವಿದರ ಸಾವುಗಳು ಅಥವಾ ಈ ರಂಗಭೂಮಿಗೆ ಅಥವಾ ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟವರ ಸಾವಿನ ಸುದ್ದಿನೇ ಕೇಳುವಂತಹ ದುರಂತ ನಮ್ದಾಗಿದೆ. ಅದರಲ್ಲೂ ಆತ್ಮಹತ್ಯೆ ಅನ್ನುವಂತಹ ಸುದ್ದಿಯನ್ನು ಕೇಳ್ತಿರುವುದು ಯಾರಿಗೂ ಕೂಡ ಆರ್ಗಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ನಮಗೇನು ಕ್ವಶನ್ ಮೂಡೋದು ಅಂತಂದರೆ, ಕಲರ್ ಜೀವನ ಅಂದರೆ ಕಲರ್ಫುಲ್ ಜೀವನವನ್ನು ಮಾಡ್ತಿರುವಂಥ ಇವರೇ, ಇಷ್ಟು ಲಕ್ಸುರಿಯಸ್ ಜೀವನವನ್ನು ಮಾಡ್ತಿರುವಂಥ ಇವರೇ ಈ ಥರ ಮಾಡ್ಕೊಂಡ್ರೆ ಸಾಮಾನ್ಯ ಜನರ ಗತಿ ಏನು, ಅವ್ರಿಗೆ ಇನ್ನೆಷ್ಟು ಕಷ್ಟ ಇರಬೇಡ ಅನ್ನುವಂಥ ಕ್ವಶನ್ ಮಾರ್ಕ್ ನಮಗೆ ಮೂಡುತ್ತೆ. ಬಟ್ ಏನೂ ಮಾಡೋಂಗಿಲ್ಲ, ವಿಧಿ, ಹಣೆ ಬರಹ, ಮನಸ್ಥಿತಿ ಯಾರ ಕೈಲೂ ಇರಲ್ಲ ಯಾವಾಗಲೂ ಕೂಡ. ಇನ್ನೂ ಇದ್ರ ಬಗ್ಗೆ ಮಾಹಿತಿ ಬರಬೇಕಾಗಿದೆ, ತನಿಖೆ ಆಗಬೇಕಾಗಿದೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ ಹೇಳ್ತಾ, ಹೊಸದಾಗಿ ಯಾರಾದರೂ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಖಂಡಿತ ಸಿಗ್ತೀನಿ.